ಯಾವ ಇಡ್ಲಿನೂ ಬೇಡ ಹೋಗ್ಬಿಡೋಣ ನಡಿ ಇಂಡಿಯಾಗೆ ಅನಿಸ್ಬಿಟ್ಟಿದೆ. ಹಲ್ಲುಜ್ಜಿಲ್ಲ, ಮುಖ ತೊಳೆದಿಲ್ಲ, ಆಲ್ಮೋಸ್ಟ್ 2 days ಆಯಿತು. ಏನು ಮಾಡೋದು ಗೊತ್ತಿಲ್ಲ. ಫಸ್ಟ್ ಒಂದು ಸ್ವಲ್ಪ ದಿವಸ ಸೆಟ್ ಆಗೋದಕ್ಕಾಗಿ ಸ್ವಲ್ಪ ಟೈಮ್ ಬೇಕು. ನಾನು ಏನು ಫಿಕ್ಸ್ ಆಗಿದ್ದೀನಿ ಅಂದರೆ, ಏನು ಇಲ್ಲೇ ಮಲ್ಕೋ ಅಂದರೂ ಮಲ್ಕೋಬೇಕು. ನಾನು ಹಾಗೆ ಫಿಕ್ಸ್ ಆಗಿ ಬಂದಿರೋ ಕಾರಣ ನನಗೇನು ಅನ್ನಿಸ್ತಾ ಇಲ್ಲ ಇದೆಲ್ಲ. ಬೇರೆ ಏನೋ ಮಾಡ್ತೀಯ ನೀನು ಮಾಡು ಅಂತ ನಾನು ಹೇಳಿದೆ ಅವ್ರಿಗೆ. ನಾನು ಸ್ಟ್ರೀಟಲ್ಲಿ ಮಲಗಿದ್ದೆ ಲಾಸ್ಟ್ ನೈಟ್, ನನಗೆ ಬೇಕೇ ಬೇಕು ರೂಮ್ಸ್ ಇವಾಗ ಅಂತ ಹೇಳಿದ ತಕ್ಷಣ ಅವರು Let's go! ಪ್ರಯಾಣ ಏನ ನೋಡ ನೋಡ ಎಷ್ಟು ಚಂದ ಅಲ್ಲ. ಮಣ್ಣು ಹಿಡ್ದು ತೆಗ್ದು ಒಂದು ಕೊಟ್ಟು ಪೇಂಟ್ ಕೊಟ್ರೆ ಎಷ್ಟು ಚಂದ ಆಗ್ತದೆ ಅಲ್ಲ. ಎಂತ ದಾನಿ ನಮ್ಮ ರಾಮಣ್ಣ, ಇಡೀ ಶಾಲೆ ಅವರ ಕೊಡುಗೆಂತೆ. ಹಲೋ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ಫುಲ್ ಲೋ ಇದ್ದೀನಿ ನಾನಿವತ್ತು. ಇದು ನನ್ನ ಸೆಕೆಂಡ್ ಡೇ ಸೆಕೆಂಡ್, ಆದರೆ ಒಂದೇ ನೈಟ್ ನಾನಿಲ್ಲಿ ಮಲಗಿರೋದಿನ್ನು. ಫಸ್ಟ್ ಒಂದು ಸ್ವಲ್ಪ ದಿವಸ ಸೆಟ್ ಆಗೋದಕ್ಕಾಗಿ ಸ್ವಲ್ಪ ಟೈಮ್ ಬೇಕು. ನಿನ್ನೆ ಬಂದಾಗಿಂದ ರೂಮ್ ಸಿಕ್ಕಿಲ್ಲ, ಒಂದು ಸಿಮ್ ತೊಗೊಳಕ್ಕಾಗಿಲ್ಲ, ಎಲ್ಲ ಆಫೀಸಸ್ ಕ್ಲೋಸು, ನನ್ನ ಯೂನಿವರ್ಸಿಟಿ ಆಫೀಸ್ ಕ್ಲೋಸು, ಮತ್ತು ನನ್ನ ಸ್ಕಾಲರ್ಶಿಪ್ ಆಫೀಸ್ ಕ್ಲೋಸು. ಸೊ ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. 1 day ಹೊರಗಿರಬೇಕಾಯ್ತು. ಯಾರೂ ಹೆಲ್ಪ್ ಮಾಡಲ್ಲ ಇಲ್ಲಿ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ ಅಲ್ವಾ. ಸೊ ಬಟ್ ಆಫೀಸ್ ಒಳಗಂತೂ ಎಲ್ಲರೂ ಕ್ಲೀನಾಗಿ ಹೆಲ್ಪ್ ಮಾಡ್ತಾರೆ. ನಿಮ್ಮ ಪ್ರೊಫೆಸರ್ಸ್ಗಳನ್ನ ಕ್ಲೀನಾಗಿ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಬೇಕು. ನನಗೆ ರೂಮ್ ಕೂಡ ಇರಲಿಲ್ಲ. ನಾನು ಇವಾಗ ಹೊರಗಡೆ ತೊಗೊಬೇಕಂದಿದ್ರೆ €50 ಕೊಡಬೇಕಿತ್ತು ಒಂದು ನೈಟ್ಗೆ. ಸೊ ನಾನು ಒಂದು 2 ದಿವಸ 3 ದಿವಸ ಏನಾದರೂ ಇದ್ದರೆ, ಅಂದರೆ ಇನ್ನೂ ರೂಮ್ ಸಿಕ್ಕಿಲ್ಲ. ಇವತ್ತು ಎನ್ರೋಲ್ಮೆಂಟ್ ಆಗಿದೆ ಕಾಲೇಜಲ್ಲಿ. ಸೊ ನಾನು ಡಾಕ್ಯುಮೆಂಟೇಷನ್ ಎಲ್ಲ ಸಬ್ಮಿಟ್ ಮಾಡಬೇಕಿತ್ತು. ಇದೇ ನನ್ನ ಫಸ್ಟ್ ಡೇ ಕಾಲೇಜಲ್ಲಿ. ನಾನು ಒಳಗೆ ಹೋಗಿಲ್ಲ, ಬಟ್ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಏನಿತ್ತು ಅದನ್ನು ಮುಗಿಸಿದ್ದೀನಿ ಅಷ್ಟೇ. ನಾನು ಯಾವತ್ತೂ ಹೊರಗಡೆ ಮಲ್ಗೇ ಇಲ್ಲ. ಸ್ವಲ್ಪ ಸೆಟ್ ಆಗೋದಕ್ಕೆ ಟೈಮ್ ಬೇಕು. ಇವಾಗ ನಿನ್ನೆಯಿಂದ ಏನೇನಾಯಿತು ಅಂತ ಸಿಚುವೇಶನ್ಸ್ ಹೇಳ್ತೀನಿ. ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಅಕಾಮಿಡೇಷನ್ ಬೇಕಿತ್ತು, ಎನ್ರೋಲ್ಮೆಂಟ್ ಆಗಬೇಕಿತ್ತು. ಅದಕ್ಕಿಂತ ಮುಂಚೆ ಕಾಲೇಜ್ಗೆ ಬಂದು ನನ್ನ ಎನ್ರೋಲ್ಮೆಂಟ್ ಮುಗಿಸ್ಬೇಕಂದ್ರೆ ಫಸ್ಟು ನಾನು ಮಾಡಬೇಕಾಗಿರೋ ಕೆಲಸ, ನನ್ನ ಡಾಕ್ಯುಮೆಂಟ್ಸ್ನ, ಬ್ಯಾಚುಲರ್ಸು ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ಸ್ನ, ಮತ್ತು DOV ಅಂತ ಇರುತ್ತೆ, ಮತ್ತು ನನಗೆ ಪಾಸ್ಪೋರ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತಲ್ವ, ಅದನ್ನ ಯೂನಿವರ್ಸಿಟಿಲಿ ಸಬ್ಮಿಟ್ ಮಾಡಿಬಿಟ್ಟು, ಯೂನಿವರ್ಸಿಟಿಗೆ ಸಬ್ಮಿಟ್ ಆಗಿದೆ ಇವ್ರದ್ದು ಡಾಕ್ಯುಮೆಂಟ್ಸ್ ಡೇಟಾ ಎಲ್ಲ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ.
ಮತ್ತು ಯೂನಿವರ್ಸಿಟಿ ಫೀ ಪೇ ಮಾಡಬೇಕು, ಡೆಪಾಸಿಟ್ ಅಷ್ಟೇ ಅದು ಆಮೇಲೆ ಸಿಗುತ್ತೆ ವಾಪಸ್ಸು. ಸೊ ಅದು ಬಂದುಬಿಟ್ಟು 216 euros, ಅಂದರೆ 21,600 ಅಂದ್ಕೊಳ್ಳಿ ಇಂಡಿಯನ್ ರುಪೀಸ್ಗೆ. ಸೊ ಅದನ್ನು ಮಾಡಿರ್ತೀನಿ ನಾನು. 216 euros ಪೇ ಮಾಡೋದಕ್ಕೆ ರೆಸಿಪ್ಟ್ ಕೊಟ್ಟಿರ್ತಾರೆ. ಆ ರೆಸಿಪ್ಟನ್ನ ತೊಗೊಂಡು ಹೋಗಿ ಸ್ಕಾಲರ್ಶಿಪ್ ಆಫೀಸಲ್ಲಿ ಕೊಟ್ಟರೆ, ಸ್ಕಾಲರ್ಶಿಪ್ ಆಫೀಸಲ್ಲಿ ಏನು ಮಾಡ್ತಾರೆ, ನನಗೆ ಬೆಡ್ ಸ್ಪೇಸ್ನ ಪ್ರೊವೈಡ್ ಮಾಡ್ತಾರೆ. ನಿನ್ನೆ ಎಂಥ ಕೆಲಸ ಆಯಿತು ಅಂದರೆ, ಯಾವ ಆಫೀಸ್ಗಳು ಓಪನ್ ಇಲ್ಲ. ನಾನು ಬಂದಾಗ ಆಲ್ಮೋಸ್ಟ್ 1 o'clock, ಕಂಪ್ಲೀಟ್ 4 hours ಜರ್ನಿ. ನಾನು ಫ್ಲೈಟಲ್ಲಿ ಬಂದು ಇಳಿದಿದ್ದು ಬೆಳಗ್ಗೆ 6:15ಗೆ. 6:15ಇಂದ ನಾನು ಇಲ್ಲಿಗೆ ರೀಚ್ ಆಗುವಾಗ 12 o'clock, ಅಂದರೆ 4 to 5 hours ಬರೀ ಜರ್ನಿ, ಬರೀ ಟ್ರೈನ್ ಜರ್ನಿ. 3 trains ಚೇಂಜ್ ಮಾಡಿದ್ದೀನಿ ವಿತ್ ಲಾಡ್ ಆಫ್ ಸೂಟ್ ಕೇಸಸ್ ಆ್ಯಂಡ್ ನನ್ನ ಬ್ಯಾಗ್ ಸ್ಟಫ್ಸ್ ಎಲ್ಲ ಹಾಕ್ಕೊಂಡು ತುಂಬ ಕಷ್ಟ ಆಗೋಯ್ತು. ಅದನ್ನು ಎಳ್ಕೊಂಡು ಹೋಗಬೇಕು, 3 ಸೂಟ್ ಕೇಸ್ ಇಟ್ಕೋಬೇಕು, ಬ್ಯಾಕ್ ಪ್ಯಾಕ್ ಒಂದು, ಲ್ಯಾಪ್ಟಾಪ್ ಬ್ಯಾಗ್ ಒಂದು, ಇದೇ 7 kg ಇದೆ. ಈ ಲ್ಯಾಪ್ಟಾಪ್ ಬ್ಯಾಗು 7 kg, ಮತ್ತು ಕ್ಯಾಬಿನ್ ಬ್ಯಾಗ್ ಬಂದುಬಿಟ್ಟು 7 kgನೇ ಅಲೋ ಇರೋದು. ನಾನು ತೊಗೊಂಡೋಗಿರೋದು 11 kg ಬ್ಯಾಕ್ ಪ್ಯಾಕ್, ಅದು ಕೂಡ ಟ್ರೆಕ್ಕಿಂಗ್ ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಮತ್ತು ಸೂಟ್ ಕೇಸು 40 kgs ಅಲೋ ಇರೋದು. ನಾನು 50 kgs ತೊಗೊಂಡೋಗಿದ್ದೀನಿ. ಸೊ ಎಲ್ಲ ಎಕ್ಸ್ಟ್ರಾ ಇತ್ತು. ಸೊ ಇಷ್ಟೆಲ್ಲ ತೊಗೊಂಡು ಹೋಗಬೇಕಿತ್ತು. ಇವಾಗೂ ಬೆನ್ನು ಬೇಜಾನ್ ನೋತಿದೆ, ಬಟ್ ಇಷ್ಟಪಟ್ಟು ಬಂದಿದ್ದೀನಲ್ವ, ಏನೋ ಒಂದು ಮಾಡಬೇಕು ಅಂತ. ಸೊ ಅದರಲ್ಲಿರೋಣ. ಪಿಕ್ ಪಾಕೆಟಿಂಗ್ ಜಾಸ್ತಿ ಅಂತ ಬೇರೆ ಹೇಳಿಬಿಟ್ಟಿದ್ರು, ಅದೇ ಭಯ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಪಾಸ್ಪೋರ್ಟ್ ಇದೆ, ಕ್ಯಾಶ್ ಇದೆ, ಎಲ್ಲ ಏನೇನೋ ಮಾಡಿ ರೀಚ್ ಆಗಿದ್ದೀನಿ ಇವಾಗ. ಸೊ ಎಲ್ಲಿ ಯೂನಿವರ್ಸಿಟಿಗೆ ರೀಚ್ ಆಗಿದ್ದೆ ನಿನ್ನೆ, ಬಟ್ ಇಲ್ಲಿ ಬಂದಮೇಲೆ ಏನೂ ಕೊಡಲಿಲ್ಲ. ಬೆಡ್ ಸ್ಪೇಸು ಎಲ್ಲ ಆಫೀಸ್ ಕ್ಲೋಸ್ ಇತ್ತಲ್ವ, 1 day ವೆಯ್ಟ್ ಮಾಡಲೇಬೇಕಾಗಿದ್ದ ಪರಿಸ್ಥಿತಿ. ಬಟ್ ಏನು ಮಾಡಿದೆ, ನಾನು ಪ್ರೊಫೆಸರ್ ಒಬ್ಬರಿದ್ದರು ನನಗೆ, ಆ ಪ್ರೊಫೆಸರ್ಗೆ ಮೇಲ್ ಮಾಡಿದೆ, ನಾನು ಈ ಥರ ಬಂದಿದ್ದೀನಿ, ಇಲ್ಲಿ ರೀಚ್ ಆಗಿದ್ದೀನಿ ಯೂನಿವರ್ಸಿಟಿಗೆ, ಬಟ್ ಇದೇನು ಮಾಡೋದು, ಬೆಡ್ ಸ್ಪೇಸ್ ಇಲ್ಲ ಅಂತ. ಅವರು ಒಬ್ಬರು ಸೀನಿಯರ್ ನಂಬರ್ ಕೊಟ್ಟರು. ಯಾರು ಹೆಲ್ಪ್ ಮಾಡ್ದ ಅಂತ ಹೇಳಿದ್ನಲ್ವ ಬರೋದಕ್ಕೆ, ಅವನು ಸೀನಿಯರು. ಅಂದರೆ ಅವರು ನನ್ನ ಬ್ರ್ಯಾಂಚಲ್ಲೇ ಮಾಸ್ಟರ್ಸ್ ಮಾಡ್ತಿದ್ದಾರೆ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್. ನನ್ನ ಸೀನಿಯರ್, 1 year ಸೀನಿಯರು. ಅವ್ನು ನನಗೆ ಕಂಪ್ಲೀಟ್ ಹೆಲ್ಪ್ ಮಾಡ್ದ. ಅವನ ಜೊತೆ ನಿನ್ನೆ ಕೂತ್ಕೊಂಡು ನಾನು ಅವ್ನ ರೂಮಲ್ಲೇ ಇರೋದಕ್ಕೆ ಕೇಳಿದೆ. ಅವ್ನು ಆ್ಯಕ್ಚುಲಿ ಹಾಸ್ಟೆಲಲ್ಲೇ ಇರೋದು, ನಮ್ಗೆ ಯಾವ ಹಾಸ್ಟೆಲ್ ಕೊಡ್ತಾರಲ್ವ ಆ ಹಾಸ್ಟೆಲಲ್ಲೇ ಇರೋದು ಅವನು. ಆ ಹಾಸ್ಟೆಲಲ್ಲಿ ಏನು ಅಂದರೆ ಬೇರೆಯವ್ರಿಗೆ ಅಲೋ ಮಾಡೋದಿಲ್ಲ, ಅಂದರೆ ಸ್ಕಾಲರ್ಶಿಪ್ ಇರೋರಿಗೆ ಮಾತ್ರ. ಮತ್ತು ಬೇರೆಯವ್ರು ಹೋಗ್ತಿದ್ದಾರೆ ಅಂದರೆ ಪಾಸ್ಪೋರ್ಟ್ ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ಟು ಒಳಗೆ ಎಂಟರ್ ಆಗಬೇಕು, ಮತ್ತು 12 o'clock ಒಳಗೆ ಈಚೆ ಬಂದುಬಿಡ್ಬೇಕು ಅವರು. ಏನು ಮಾಡೋದು ನಾನು? ಆ ಥರ ಎಲ್ಲ ಹೇಳ್ಬಿಟ್ಟ ಇವನು ನನಗೆ. ಬ್ರೋ ಇವತ್ತೊಂದು ದಿವಸ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ನೀನು ಅಲೋ ಮಾಡಲ್ಲ, 12 o'clock ಒಳಗೆ ನೀನು ಈಚೆ ಬಂದುಬಿಡ್ಬೇಕಾಗುತ್ತೆ ನೈಟು, ಏನು ಮಾಡ್ತೀಯ ಅಂತೆಲ್ಲ ಕೇಳ್ಬಿಟ್ಟ. ನನಗೆ ಫುಲ್ ಭಯ ಆಗೋಯ್ತು, ಎಲ್ಲಿರ್ತೀನಿ ನಾನು ಇವತ್ತು ನೈಟ್ ಅಂತ. ಬಟ್ ದೇವ್ರಿದ್ದಾನೆ, ಎಲ್ಲ ಸರಿ ನನಗೆ ಹೆಲ್ಪ್ ಮಾಡಿಕೊಂಡೇ ಬಂದಿದ್ದಾನೆ. ಆಮೇಲೆ ಇನ್ನೊಬ್ಬ ಅವ್ರ ಫ್ರೆಂಡ್ ಇದ್ದ. ಅವ್ರ ಫ್ರೆಂಡು ನಾನು ಎಲ್ಲಿ ಇಳಿದ್ನಲ್ವ ರೈಲ್ವೆ ಸ್ಟೇಷನಲ್ಲಿ, ಸೊ ಅಲ್ಲೇ ಇದ್ದಿದ್ದವನು. ನನ್ನ ಬ್ಯಾಕ್ ಪ್ಯಾಕ್ಸ್ ಎಲ್ಲ ಅವ್ನ ರೂಮಲ್ಲೇ ಇಟ್ಬಿಟ್ವಿ. ಅವ್ನ ರೂಮಿಗೆ ಕರ್ಕೊಂಡು ಹೋಗಿ ಅವ್ರ ಫ್ರೆಂಡ್ಸ್ನ ಒಂದಿಬ್ಬರನ್ನ ಮೀಟ್ ಮಾಡಿಸಿ, ಎಲ್ಲ ಪಾಕಿಸ್ತಾನಿ ಅವರೇ, ಅವ್ರ ಜೊತೆ ಎಲ್ಲ ಸ್ವಲ್ಪ ಮಿಂಗಲ್ ಆಗಿದ್ದಕ್ಕೆ ಧೈರ್ಯ ಬಂತು ಓಕೆ ಅಂತ. ಸೊ ಇದೆ ನನ್ನ ಯೂನಿವರ್ಸಿಟಿ. ಇವಾಗ ಹೋಗಿ ಪ್ರೊಫೆಸರ್ನ ಮೀಟ್ ಆಗಬೇಕು. ಹಲ್ಲುಜ್ಜಿಲ್ಲ, ಮುಖ ತೊಳೆದಿಲ್ಲ, ಆಲ್ಮೋಸ್ಟ್ 2 days ಆಯಿತು. ಏನು ಮಾಡೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ಒಳಗೇನೋ ಒಂದು ಪವರ್ ಇದೆ. ಸೊ ಅದನ್ನೇ ನನ್ನ ಸ್ಟಾಪ್ ಮಾಡ್ಕೊಂಡು ಬರ್ತಾಯಿದೆ, ಎಲ್ಲದರಿಂದ ಸ್ಟ್ರಾಂಗ್ ಮಾಡಿಕೊಂಡು. ಬಟ್ ಹಾಗೇ ಇದ್ದೀನಿ ನಾನು. ಇಲ್ಲ ಅಂದಿದ್ರೆ ನಾನು ಮುಂಚೆ ಥರ ಇದ್ದಿದ್ದಿದ್ರೆ ಏನಾಗ್ತಿದೆ ನನ್ನ ಲೈಫಲ್ಲಿ, ಏನಿದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ನಮ್ಮಮ್ಮ ಅಳ್ತಿದ್ರೆ ನನಗೆ ಅಳು ಬಂದುಬಿಡುತ್ತೆ. ನೆನ್ನೆ ಇಲ್ಲ ಅಳ್ಬೇಡ, ನಾನು ನಾರ್ಮಲಾಗಿದ್ದೀನಿ ಅಂತ ಹೇಳಿ ನಾರ್ಮಲಾಗಿದ್ದೀನಿ. ಒಬ್ಬನೇ ಇದ್ದೀನಲ್ವ, ಸ್ವಲ್ಪ ಲೋನ್ಲಿ ಫೀಲ್ ಆಗುತ್ತೆ. ಪಿಕ್ಚರ್ ಅಭಿ ಬಾಕಿ ಹೈ ಗೈಸ್. ಏನಾಗುತ್ತೆ, ಏನು ಮಾಡ್ತೀನಿ ಗೊತ್ತಿಲ್ಲ. ಬಟ್ ಹೇಳಿದ್ನಲ್ವ, ಮಾಡೇ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ. ಅದೇ ನನ್ನ ವಿಲ್ ಪವರ್. ಕಂಪ್ಲೀಟ್ ಡಾಕ್ಯುಮೆಂಟ್ ಮಾಡ್ತೀನಿ ನನ್ನ ವೀಡಿಯೋಸ್ನ. ಸೊ ನನಗೆ ನನ್ನ ಖುಷಿಗೆ ಅಂತ ವಿಡಿಯೋ ಮಾಡ್ಕೊಳ್ತೀನಿ. ಯಾಕಂದರೆ ನನ್ನ ಪೇರೆಂಟ್ಸ್ ನೋಡಬೇಕು.
ಅವ್ರ ಸಪೋರ್ಟ್ ಸಿಕ್ಕಿದ್ದಕ್ಕೆ ನಾನು ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದ್ದೀನಿ. ಅವರೇ ನನಗೆ ಇಲ್ಲ ಫಸ್ಟಲ್ಲೇ ಏನಾದರೂ ಹೇಳಿ ಇಲ್ಲೇ ಕೆಲಸ ಮಾಡೋದು ಇದು ಅಂತ ಹೇಳಿದ್ರು ನಾನೇನು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ಸ್. ಬಟ್ ನಿನ್ನೆ ಹೇಗಾಯಿತು ಅಂತ ಹೇಳ್ತಾ ಇದ್ದೆ ಅಲ್ವಾ. ಮತ್ತು ನೈಟ್ ಅವ್ರ ರೂಮಲ್ಲೇ ಇದ್ದೆ. ಒಳಗೆ ಹೋಗಿದ ತಕ್ಷಣ ಅವ್ರು ಹೇಳಿದ್ರು, ಬ್ರೋ ಇವತ್ತಿಲ್ಲೇ ಇರು, ಏನು ಮಾಡೋದಕ್ಕಾಗೋದಿಲ್ಲ. ನಾನು ಪಾಸ್ಪೋರ್ಟ್ ಒಳಗೆ ಸಬ್ಮಿಟ್ ಮಾಡಿಬಿಟ್ಟು ಹೋಗಬೇಕಿತ್ತಲ್ವ ಹಾಸ್ಟೆಲ್ನ. ಪಾಸ್ಪೋರ್ಟ್ ಸಬ್ಮಿಟ್ ಮಾಡಲಿಲ್ಲ. ಮಾಡಿದರೆ ಅವರು ರೂಮ್ ಚೆಕ್ ಮಾಡೋದಕ್ಕೆ ಬರ್ತಾರೆ. ನಾನು ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದಿರೋ ಒಳಗೆ ಹೋಗ್ಬಿಟ್ಟಿದ್ದೆ. ಅವ್ರು ಹೇಳಿದ್ರು, ನೀನು ಎಲ್ಲಾದರೂ ಬಚ್ಚಿಟ್ಕೊಂಡ್ಬಿಡು ಅಂತ. ಅವ್ರು ಬಂದಾಗ ಅವ್ರೇನು ಚೆಕ್ ಮಾಡಲ್ಲ, ನೀನು ಇಲ್ಲೇ ಇರು ಅಂತ ಹೇಳಿಬಿಟ್ರು. ಥ್ಯಾಂಕ್ ಗಾಡ್. ನನಗೆ ಬೇಕಿದ್ದಿದ್ದು ಅದೇ. ಒಂದು ದಿವಸ ಸ್ಟೇ ಆಗಿಬಿಟ್ರೆ ಸಾಕು ಹೊರಗಡೆ. ನಾಳೆ ಅಕಾಮಿಡೇಷನ್ ಆಫೀಸ್ಗೆ ಹೋಗಿ ಏನೋ ಒಂದು ಮಾಡಿ ಹತ್ಕೊಂಡು ನನಗೆ ಬೇಕೇ ಬೇಕು ರೂಮು. ಹೊರಗಡೆ ತೊಗೊಳಕ್ಕೆ ನನಗೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂತ ಏನೋ ಒಂದು ಹೇಳಿದ್ರೆ ಮಾಡ್ತಾರೆ. ಸೊ ಹಾಗೆ ಫಿಕ್ಸ್ ಆಗಿಬಿಟ್ಟಿದ್ದೆ. ನಿನ್ನೆ ಒಂದು ದಿವಸಕ್ಕೆ ಅವರು ನನಗೆ ರೂಮ್ ಕೊಟ್ಟಿದ್ದಾರೆ. ನನ್ನ ಫ್ರೆಂಡು ಅವ್ರ ರೂಮಲ್ಲೇ ಇದ್ದು ಬೆಳಗ್ಗೆ ಇವಾಗ ಕಳ್ತನ ಥರ ಬಚ್ಚಿಟ್ಕೊಂಡು ಫಸ್ಟ್ ಇಬ್ಬರು ಫ್ರೆಂಡ್ಸ್ ಹೆಲ್ಪ್ ತೊಗೊಂಡು, ಒಬ್ರು ಇಲ್ಲಿದ್ದು, ಒಬ್ಬರು ಗೇಟ್ ಹತ್ರ ಹೋಗಿ ಕಾಲ್ ಮಾಡಿ, ಬ್ರೋ ಅಲ್ಲಿ ಯಾರೂ ಇಲ್ಲ, ಗೇಟ್ ಹತ್ರ ಪಾಸ್ ಆಗಿಬಿಡೋಣ ಬೇಗ ಬಾ ಅಂತ ಎಲ್ಲ. ಅದನ್ನೂ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೀನಿ. ಹೀಗೆಲ್ಲ ಸ್ಟ್ರಗಲ್ ಮಾಡಿದ್ದೀನಿ ಸ್ವಲ್ಪ. ಇದೇನು ಆ್ಯಕ್ಚುಲಿ ಸ್ಟ್ರಗಲೇ ಅಲ್ಲ. ಫಸ್ಟು ಅಂದರೆ ನಾನು ಏನು ಫಿಕ್ಸ್ ಆಗಿದ್ದೀನಿ ಅಂದರೆ, ಏನು ಇಲ್ಲೇ ಮಲ್ಕೋ ಅಂದರೂ ಮಲ್ಕೋಬೇಕು ನಾನು. ಹಾಗೆ ಫಿಕ್ಸ್ ಆಗಿ ಬಂದಿರೋ ಕಾರಣ ನನಗೇನು ಅನ್ನಿಸ್ತಾ ಇಲ್ಲ ಇದೆಲ್ಲ ಬೇರೆ ಏನೋ ಮಾಡ್ತೀಯ ನೀನು ಮಾಡು ಅಂತ. ಇಲ್ಲ ಫಸ್ಟಲ್ಲೇ ನಾನು ಲೋನ್ಲಿ, ನಾನು ಮುಂಚೆ ಹೇಗಿದ್ನಲ್ಲ ಹಾಗೆ ಇದ್ದಿದ್ದರೆ ಹೀಗಿರೋಕ್ಕಾಗ್ತಿರ್ಲಿಲ್ಲ. ಲಾಸ್ಟ್ 6 months ಏನಿದ್ದೆ ಅಲ್ವಾ, ನಾನು ಎಷ್ಟು ಏನೇನು ರಿಸರ್ಚ್ ಮಾಡಿದ್ದೀನಿ ಅದಕ್ಕೆಲ್ಲ ಒಂದು ಅರ್ಥ ಸಿಗಬೇಕು ಅಂದರೆ ಇದನ್ನೆಲ್ಲ ಕಷ್ಟ ಬೀಳಬೇಕು, ಹೀಗೆಲ್ಲ ಇರಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ಇನ್ನು 2 days ಆಗಿದೆ ಅಲ್ವಾ ನಾನು ಬಂದು. ಇವಾಗ ಅಡಿಸೋ ಆಫೀಸ್ಗೆ ಹೋಗಬೇಕು. ಅಡಿಸೋ ಆಫೀಸ್ ಅಂದರೆ ಸ್ಕಾಲರ್ಶಿಪ್ ಆಫೀಸ್ ಅಷ್ಟೇ. ಸೊ ಅಲ್ಲಿಗೆ ಹೋಗಬೇಕಂದ್ರೆ ಇವಾಗ 11:30ಗೆ ಹೋಗಬೇಕು. ಇಲ್ಲಿ ಆಲ್ಮೋಸ್ಟ್ ಟೈಮ್ ಇವಾಗ 10:30. ಇನ್ನು 1 hour ವೆಯ್ಟ್ ಮಾಡಬೇಕಿಲ್ಲೇ ಯೂನಿವರ್ಸಿಟಿಲೇ. ನನ್ನ ಫ್ರೆಂಡ್ ಬರ್ತಾರೆ, ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಸಿಗುತ್ತೋ ಬೆಡ್ ಇಲ್ವೋ ನನಗೂ ಗೊತ್ತಿಲ್ಲ. ನನಗೂ ಫುಲ್ ಭಯ ಇದೆ, ಸಿಕ್ಕಿಲ್ಲ ಅಂದರೆ ಇವತ್ತಿನ ಪರಿಸ್ಥಿತಿ ಏನು ಅಂತ. ಹೊರಗಂತೂ ಇರೋಕ್ಕಾಗಲ್ಲ. ಹೊರಗಂದರೆ ಬೆಡ್ ಅಂದರೆ ರೂಮ್ಸ್ ಮಾಡ್ಕೊಂಡು ಇದ್ದರೆ ಲೋನ್ಲಿ ಫೀಲ್ ಆಗ್ತೀನಿ ಒಂದು, ಮತ್ತು ಭಯ ಇರುತ್ತೆ. ಏನು ಏನಾದರೂ ಆಗ್ಬೋದು. ಬಟ್ ಇಲ್ಲಿ ಆ ಥರ ಏನು ಸಿಚುವೇಶನ್ಸ್ ಇಲ್ಲ. ರಾಬ್ರಿ ಅಥವಾ ಸ್ಕ್ಯಾಮ್ಸ್ ಆಗೋದಾಗಲಿ ಅಂದರೆ ನಾನು ನೋಡ್ತಿಲ್ಲ. ಬಟ್ ಇದೆ ಅಂತ ಹೇಳಿದ್ದಾರೆ. ನಮ್ಮ ಭಯದಲ್ಲಿ ನಾವಿದ್ದರೆ ಅಟ್ಲೀಸ್ಟ್ ಸೇಫಾಗಿರ್ತೀವಿ ಸ್ವಲ್ಪ. ನೋಡೋಣ ಹೇಗಾಗುತ್ತೋ ಹಾಗೆ. ಈಸ್ ದೇರ್ ವಿಲ್ ಲುಕ್ ಆಫ್ಟರ್ ಅಸ್, ರೈಟ್? ಸೊ ಇದು ಬಂದು ಯೂನಿವರ್ಸಿಟಿ ಬಾರ್. ಡ್ರಿಂಕ್ಸ್, ಕಾಫಿ, ಸ್ನ್ಯಾಕ್ಸ್, ಲಂಚ್, ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ ಇಲ್ಲಿ. ಒಂದು ಸರಿ ಪ್ರೈಸ್ ಲಿಸ್ಟ್ನ ನೋಡಿ ಹಾಗೆ ಒಂದ್ರ ಮೇಲೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ಇಲ್ಲಿ ಡಿಮ್ಯಾಂಡೆಡ್ ಪ್ಲೇಸ್, ಏನಕ್ಕಂದರೆ ಕಾಫಿ ಬಾರ್ಸ್ ನಿಮಗೂ ಗೊತ್ತಿರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಸ್ಕಾಲರ್ಶಿಪ್ ಆಫೀಸ್ಗೆ ಹೋಗ್ಬಿಟ್ವಿ. ಏನೋ ಬಾಧೆ ಬಿದ್ದು ಬಂದ್ಬಿಟ್ವಿ. ಇವಾಗ ಸ್ಕಾಲರ್ಶಿಪ್ ಆಫೀಸಿಗೆ ಬಂದಿದ್ವಿ. ತುಂಬ ಹಿಲ್ಲಿ ಏರಿಯಾಸ್, ಅಪ್ಸ್ ಡೌನ್ಸ್ ಜಾಸ್ತಿ ಇಲ್ಲಿ. ಒಳಗೆ ಹೋಗಿ ನೋಡೋಣ ಏನಾಗುತ್ತೆ ಅಂತ. 2 hours later. ಯಾವ ಇಡ್ಲಿನೂ ಬೇಡ, ಹೋಗ್ಬಿಡೋಣ ನಡಿ ಇಂಡಿಯಾಗೆ ಅನಿಸ್ಬಿಟ್ಟಿದೆ. ಸಾಕಾಗಿ ಹೋಗ್ಬಿಟ್ಟಿದೆ. ಓ ಮೈ ಗಾಡ್, ಸ್ಕಾಲರ್ಶಿಪ್ ಆಫೀಸಲ್ಲಿ ಯಾವ ಬೆಡ್ ಸ್ಪೇಸು ಇಲ್ಲ, ನಾವು ಕೊಡೋದಕ್ಕಾಗೋದಿಲ್ಲ. ಮಿನಿಮಮ್ ಅಂದರೂ 7 days ನೀನು ಹೊರಗಿರಲೇಬೇಕಾಗುತ್ತೆ ಅಂತ ಹೇಳಿಬಿಟ್ರೆ ಇವಾಗ ನನಗೇನು ಮಾಡಬೇಕಂತ ಗೊತ್ತಾಗ್ದಿರಾ ಫುಲ್ ಅವ್ರ ಮುಂದೆ ಇಲ್ಲ ನನಗೆ ಕೈಲಿ ಆಗೋದಿಲ್ಲ, ನನಗೆ ಬೇಕೇ ಬೇಕು ಅಕಾಮಿಡೇಷನ್. ನಾನು ಹೇಳಿದ್ನಲ್ಲ ಮುಂದೆ ರಿಕ್ವೆಸ್ಟ್ ಮಾಡಿಬಿಡ್ತೀನಿ ಅಂತ, ಅದನ್ನೇ ಮಾಡಿಬಿಟ್ಟೆ. ಅವ್ರು ನನ್ನ ನೋಡ್ಬಿಟ್ಟು ಅವರು ರೂಮ್ಸ್ ಇದೆ ಸರಿ ಕೊಟ್ಬಿಡ್ತೀನಿ ಅಂತ ಹೇಳಿ ಕೊಟ್ಬಿಟ್ರು. ನಾನು ಹೇಳಿದೆ ಅವ್ರಿಗೆ, ನಾನು ಸ್ಟ್ರೀಟಲ್ಲಿ ಮಲಗಿದ್ದೆ ಲಾಸ್ಟ್ ನೈಟ್, ನನಗೆ ಬೇಕೇ ಬೇಕು ರೂಮ್ಸ್ ಇವಾಗ ಅಂತ ಹೇಳಿದ ತಕ್ಷಣ ಅವರು ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ರೂಮ್ಸ್ ಪ್ರೊವೈಡ್ ಮಾಡಿದ್ರು. You have to visit this place every day. Go away. But why? ಅಬ್ಬಾ, ಸದ್ಯ ಯಾವುದೋ ಒಂದು ರೂಮ್ ಕೊಟ್ರಲ್ವಾ ಅಂತ ಖುಷಿಗೆ ಇವ್ರಿಗೆ ರೈಸ್ ಮತ್ತು ಟೊಮೆಟೊ ಗೊಜ್ಜನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದರು. ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮ ರೂಮ್ ಕಡೆ.
Let's clear off road. Okay, the cars and the dogs. Tell them bite us. You're gonna get 10,000 times. ಆ್ಯಕ್ಚುಲಿ ಹೌದು, ಇಟಲಿಲಿ ಏನಂದರೆ ಸಾಕಿರೋ ನಾಯಿಗಳು ನಮ್ಮನ್ನೇನಾದರೂ ಕಚ್ಚಿದ್ರೆ ಅವ್ರ ಕಡೆಯಿಂದ ನಮಗೆ 10,000 euros ಅಂದರೆ 10 lakh ಇಂಡಿಯನ್ ರುಪೀಸ್ ಕಾಂಪನ್ಸೇಷನ್ ಆಗಿ ಸಿಗುತ್ತೆ. ನನ್ನ ರೂಮ್ಮೇಟ್ ಹೇಗಿರ್ತಾನೋ, ರೂಮ್ ಹೇಗಿರುತ್ತೋ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನಗೆ ಅದೇ ಭಯ ಇತ್ತು ಜಾಸ್ತಿ. ರೂಮ್ಗೆ ಹೋಗಿ ನೋಡಿದ್ರೆ Are you still a friend? What? Are you still a friend? Yes. But I see nice people, so it's nice. I was afraid of of shitty things. No, we will invite you definitely with us. You know, you have to come to our hostel as well. To what? Yeah, you're gonna enjoy Pakistani food. Whenever you're gonna cook, we're gonna call you. This is too fast. You have to speak slowly. Okay, so he said whenever he will cook Pakistani food, he will call you. It is also. Can I have your number, please? Sure. Do you have iPhone? No, I have. Could you? Oh, yes. See, I told you I'm poor. ನಾನು ಏರ್ಡ್ರಾಪ್ Why doesn't? Okay. Yeah. Yeah, I got it. That's a photo from my friend because ಶೋರ್ ವಿಲ್ ಹ್ಯಾವ್. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? That's fine. Yes. No, for him, because he's a vlogger. He's a video vlogger. Ah, you're a blogger. Okay. I was is it like you. He has 230 views. No. Is it true? No. No. Turn Turn on device. I don't want to have the notification. Okay, only for you. Only for you, man. Don't tell anybody, okay? ಇಷ್ಟೆಲ್ಲ ಆದಮೇಲೆ ನಮ್ಮ ವೈಟಿ ಬಾಯ್ ಏನು ಮಾಡಿದ್ರಂದ್ರೆ ಅವ್ರ ಬಗ್ಗೆ ಕಂಪ್ಲೀಟ್ ಇಂಟ್ರೊಡಕ್ಷನ್ ಕೊಟ್ಟರು. ಅವ್ರು ಹೇಗೆ ಇಲ್ಲಿಗೆ ಬಂದರು, ಏನೇನಾಯಿತು, ಅವ್ರ ಸ್ಟ್ರಗಲ್ಸ್ ಏನು, ಅವ್ರು ಏನು ಮಾಡ್ತಿರೋದು ಎಲ್ಲ ಸ್ವಲ್ಪ ಇಂಟ್ರೊಡಕ್ಷನ್ ಪಾರ್ಟ್ ಆಯಿತು ಅವ್ರ ಬಗ್ಗೆ. ನನಗಿಂತ ಜಾಸ್ತಿ ಇವ್ರಿಗೆ ಭಯ ಇತ್ತಂತೆ, ನನ್ನ ರೂಮ್ಮೇಟ್ ಬರೋನ್ ಹೇಗಿರ್ತಾನೆ ಅದು ಇದು ಅಂತ. ನನ್ನ ಫ್ರೆಂಡ್ಸ್ ಏನೋ ಹೊರಟ್ಬಿಟ್ರು. ಆಮೇಲೆ ಏನಾಯಿತು ಗೊತ್ತಾ, ಬೆಳಗ್ಗೆ 7 o'clock ಎದ್ದು ನೋಡಿದ್ರೆ ಆ್ಯನಿಮೆ ಓಡ್ತಾನೆ ಇದೆ ನೈಟೆಲ್ಲ. ಓಹೋ ನಮ್ಗಿನ್ ಮುಂದೆ ಬಾರಿ ಇದೆ ಬಿಡಿ ಅಂತ ಅನ್ಕೊಂಡು ನಮ್ಮ ಮಮ್ಮಿಗೋಸ್ಕರ